ಜಿಬಿಎ ಅಧಿಕಾರಿಗಳ ಹಣದಾಸೆಗೆ ಕೊನೆಯೇ ಇಲ್ವಾ? ಹೌದು, ಹಣವಂತರಾದರೆ ಬಡವರ ಸೈಟ್ನಲ್ಲಿ ಮನೆ ಕಟ್ಟಬಹುದಾ? ಅಲ್ಲಿ ತಪ್ಪು ನಡೆದಿದೆ, ಕೂಡಲೇ ಕ್ರಮ ತಗೊಳ್ಳಿ ಅಂತ ಕೋರ್ಟ್ ಆದೇಶ ಕೊಟ್ಟರು ಕ್ಯಾರೆ ಅಂತಿಲ್ಲ ಭ್ರಷ್ಟ ಜಿಬಿಎ ಅಧಿಕಾರಿಗಳು. ತಾವು ಮಾಡಿರೋ ತಪ್ಪನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಹಿರಿಯ ಅಧಿಕಾರಿಗಳಿಗೆ ತಪ್ಪು ಮಾಹಿತಿ ಕೊಟ್ಟು ತನಿಖೆಯ ದಿಕ್ಕನ್ನೇ ಬದಲಿಸೋ ಕೆಲಸ ಮಾಡ್ತಿದ್ದಾರೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಬಿಬಿಎಂಪಿ ಹೋಗಿ ಜಿಬಿಎ ಅನುಷ್ಠಾನಕ್ಕೆ ಬಂದ ನಂತರವೂ ಭ್ರಷ್ಟಾಧಿಕಾರಿಗಳ ಹಣದಾಸೆ ಮಾತ್ರ ಕಡಿಮೆಯಾಗಿಲ್ಲ. ಕೆಲ ಹಣಬಾಕ ಆಫೀಸರ್ಸ್ಗಳಿಂದಾಗಿ ಬಡವರು ಬೆಂಗಳೂರಿನಲ್ಲಿ ಸೈಟ್ ಕೊಳ್ಳೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಇದಕ್ಕೆ ಸೂಕ್ತ ಉದಾಹರಣೆ ರಾಜರಾಜೇಶ್ವರಿ ವಲಯದ ಕೆಂಗೇರು ಉಪವಿಭಾಗದಲ್ಲಿ ನಡೆದಿದೆ. ಇವರ ಹೆಸರು ಹಾಲೇಶ್. ಹೆಮ್ಮಿಗೆಪುರ ವಾರ್ಡ್ನಲ್ಲಿ ಕಳೆದ ಕೆಲ ವರ್ಷಗಳಿಂದ 650 ಚದುರದಡಿ ವಿಸ್ತೀರ್ಣದ ಜಾಗವನ್ನ ಖರೀದಿ ಮಾಡಿದ್ರು. ಇವರ ಸೈಟಿನ ಪಕ್ಕದಲ್ಲಿ ಸರ್ಕಾರಿ ರಸ್ತೆಯನ್ನ ಒತ್ತುವರಿ ಮಾಡಿ ಖಾಸಗಿ ವ್ಯಕ್ತಿ ಕಪಿಲ್ ಎಂಬುವವರು 4 ಅಂತಸ್ತಿನ ಕಟ್ಟಡ ನಿರ್ಮಾಣ ಮಾಡಿದ್ರು. ಇದನ್ನ ಪ್ರಶ್ನೆ ಮಾಡಿದ ಹಾಲೇಶ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಿಎಂ ಡಿಸಿಎಂಗೆ ಲಿಖಿತ ದೂರನ್ನ ಕೊಟ್ಟಿದ್ರು. ಅದರ ಆಧಾರದ ಮೇಲೆ ಮನೆ ಡೆಮಾಲಿಷ್ ಕುರಿತಂತೆ 4 ನೋಟಿಸ್ ಕೊಟ್ಟಿದ್ರು. ಅಷ್ಟೇ ಅಲ್ಲದೆ ಹೈಕೋರ್ಟ್ ಕೂಡ ಆದೇಶ ಮಾಡಿತ್ತು. ಇದಾಗಿ ವರ್ಷ ಕಳೆದ್ರೂ ಕೂಡ ಡೆಮಾಲಿಷ್ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನೋದು ಹಾಲೇಶ್ ಅವರ ಆರೋಪ. ಹೈಕೋರ್ಟ್ ಇಂದ ಆರ್ಡರ್ ಏನಾಯಿತು ಅಂದರೆ 3 ತಿಂಗಳೊಳಗಡೆ ಬಿಲ್ಡಿಂಗ್ ಹೊಡೆದಾಕಬೇಕು. ಅದು 2025ರಲ್ಲಿ ಆಯಿತು ಸರ್. ಜನವರಿ 25ರಲ್ಲಿ ಆರ್ಡರ್ ಆಯಿತು ಸರ್. ಆರ್ಡರ್ ಆದಮೇಲೆ ನಾನು ವೆಯ್ಟ್ ಮಾಡಿದೆ, ಬರ್ತಾರೆ ಅಂತಾನೆ ಮಾಡಲೇ ಇಲ್ಲ ಸರ್. ಹತ್ತತ್ರ ಇಲ್ಲಿ 8-9 ತಿಂಗಳಾಯಿತು, ಇಲ್ಲೇವರೆಗೂ ಅವ್ರು ಮಾಡಲಿಲ್ಲ. ಅಲ್ಲಿ ಆರ್ಡರ್ ಆಗಿ 2-3 ತಿಂಗಳ ಮೇಲೆ ಇವರು ಮಾನ್ಯ ಕಮಿಷನರ್ ಹತ್ರ ಒಂದು ಅಪೀಲ್ ಹೋಗಿದ್ದಾರೆ. ಅಪೀಲ್ ಹೋಗ್ಬಿಟ್ಟು ಆ ಅಪೀಲು ವಾದ ವಿವಾದ ನಡೀತು. ನಾವು ಹೋಗಿದ್ವಿ, ನಮ್ಮನ್ನು ತಗೊಳ್ಳಿ ಕೇಸಿಗೆ ಹಾಕೊಳ್ಳಿ ಅಂತ. ಇನ್ನು ಕೆಂಗೇರಿ ಉಪವಿಭಾಗದ ಎಇಇ ಚಾಮರಾಜ್ ಅವರಿಗೆ ಸಿಎಂ ಡಿಸಿಎಂ ಅವರಿಗೆ ಸೂಚನೆ ಕೊಟ್ಟಿದ್ರು, ಡೆಮಾಲಿಷ್ ಮಾಡದೆ ಬೇಜವಾಬ್ದಾರಿತನ ತೋರಿಸಿದ್ದಾರಂತೆ. ಹಾಗೆಯೇ ಸರ್ಕಾರಿ ರಸ್ತೆ ಒತ್ತುವರಿ ಮಾಡಿಕೊಂಡ ವ್ಯಕ್ತಿ ಪರವಾಗಿ ನಿಂತು ಜಿಬಿಎ ಮುಕ್ತ ಆಯುಕ್ತರಿಗೆ ಸುಳ್ಳು ದಾಖಲೆ ಕೊಟ್ಟು ಈ ಹಿಂದೆ ನೀಡಿದ್ದ ನೋಟಿಸ್ ರದ್ದು ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರಂತೆ. ಅದನ್ನು ಇಂಪ್ಲಿಮೆಂಟ್ ಮಾಡೋರು ಯಾರು? ಇಲ್ಲಿ ಮಾಡಬೇಕು. ಅದಕ್ಕೆ ಏನು ಉಪಾಯ ಹುಡುಕಿದ್ದಾರೆ ಅಂದರೆ ಸರ್ವೆ ಸರಿಗಿಲ್ಲ, ಸಿರಿಗ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಸುಳ್ಳಿದೆ ಅಂತ ಹೇಳಿದ್ರೆ BBMP ಅವರ ಆಯುಕ್ತರ ಆದೇಶದ ಮೇಲಿಗೇನೆ ಈ ಇಂಜಿನಿಯರಿಂಗ್ ಆಫೀಸುಗಳೇ ಎಲ್ಲ ಕೆಲಸ ನಡೀತಿರೋದು. ಅಂದರೆ ಸರ್ಕಾರದ ವ್ಯವಸ್ಥೆ ಅಲ್ಲಿದೆ. ಇಂಜಿನಿಯರಿಂಗ್ ಆಫೀಸ್ನವರು ಸರಿಯಾಗಿ ಅದನ್ನು ನೋಟಿಸ್ಗಳನ್ನು ತಯಾರು ಮಾಡಿ ಅದನ್ನು ಇಶ್ಯೂ ಮಾಡೋದು. ಮತ್ತು ಒಂದು ಎಂಡಾರ್ಸ್ಮೆಂಟ್ ಎಲ್ಲ ನೋಡಿದೆ ನಾನು, ಅದರಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ ಏನದು, ಅದು JCB ಕರೆಸಿ ಡೆಮಾಲಿಷ್ ಮಾಡ್ತೀವಿ, ಇದೆಲ್ಲ ಸರಿಯಾಗಿದೆ, ಇದಕ್ಕೆ ಹಣಕಾಸಿನ ಅದೇನು ವ್ಯವಸ್ಥೆ ಎಲ್ಲ ಆಗಿದೆ, ಇನ್ನೇನು ಮಾಡ್ತೀವಿ ಅಂತ ಹೇಳಿನೂ ಒಂದು ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರೆ. ಸದ್ಯ ಕೆಂಗೇರಿ ಉಪವಿಭಾಗದ ಕೆಲ ಹಣಬಾಕ ಅಧಿಕಾರಿಗಳ ನಡೆ ವಿರುದ್ಧ ಮತ್ತೆ ಕೋರ್ಟ್ ಕದ ತಟ್ಟಲು ಹಾಲೇಶ್ ಮುಂದಾಗಿದ್ದಾರೆ. ಮೊದಲು ಅನಧಿಕೃತ ಅಂತ ಹೇಳಿದ್ದ ಅಧಿಕಾರಿಗಳು ಬಳಿಕ ಉಲ್ಟಾ ಹೊಡೆದಿದ್ದು ಹಲವು ಅನುಮಾನಕ್ಕೆ ದಾರಿ ಮಾಡಿಕೊಡ್ತಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.